ನೋಡಿ, ಅಭಿವೃದ್ಧಿ ಹೆಸರನ್ನ ಹೇಳ್ತಾ ಇದ್ದಾರೆ, ಆದ್ರೆ ಕಸವನಹಳ್ಳಿ ಕೆರೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಲಾಗ್ತಾ ಇದೆಯಾ? ಕಸವನಹಳ್ಳಿಯ ಕೆರೆಗೆ ಕಟ್ಟಡ ತ್ಯಾಜ್ಯದ ಡಂಪಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಹಾಳಾದ ಕಸವನಹಳ್ಳಿ ಕೆರೆ. ಕಸವನಹಳ್ಳಿಯ ಕೆರೆಗೆ ಕಟ್ಟಡ ತ್ಯಾಜ್ಯದ ಡಂಪಿಂಗ್. ಕಸವನಹಳ್ಳಿಯ ಕೆರೆ ಒತ್ತುವರಿ ತಡೆಯುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ. ಭೂಗಳ್ಳರಿಂದ ಕೆರೆ ಉಳಿಸಿಕೊಡಿ ಅಂತ ಆಯುಕ್ತರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕಸವನಹಳ್ಳಿ ಕೆರೆ ಇದು. ಕೆರೆಗೆ ಕಟ್ಟಡ ತ್ಯಾಜ್ಯಗಳನ್ನ ಸುರಿತಾ ಇದ್ದಾರೆ ಹಲವರು. ಟಿಪ್ಪರ್ಗಳ ಮೂಲಕ ಕಟ್ಟಡದ ತ್ಯಾಜ್ಯ ವಿಲೇವಾರಿ. ಕೆರೆ ಉಳಿಸಿಕೊಡಿ ಅಂತ ದಕ್ಷಿಣ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಭೂಗಳ್ಳರ ಸಂಖ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಕೆರೆಯನ್ನ ಉಳಿಸ್ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಕಸವನಹಳ್ಳಿ ಕೆರೆಯನ್ನ ಹಾಳು ಮಾಡಲಾಗ್ತಾ ಇದೆ. ಕೆರೆಗೆ ಕಟ್ಟಡದ ತ್ಯಾಜ್ಯದ ಡಂಪಿಂಗ್ ಅನ್ನ ತಗೊಂಬಂದು ಸುರಿಲಾಗ್ತಾ ಇದೆಯಂತೆ. ಭೂಗಳ್ಳರಿಂದ ಕೆರೆಯನ್ನ ಉಳಿಸ್ಕೊಡಿ ಅಂತ ಈಗಾಗಲೇ ಆಯುಕ್ತರಿಗೆ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕಸವನಹಳ್ಳಿ ಕೆರೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಅಭಿವೃದ್ಧಿ ಹೇಳ್ತಾ ಇರೋದು ಮಾತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ, ಆದ್ರೆ ಎಲ್ಲೋ ಒಂದು ಕಡೆ ಕಸವನಹಳ್ಳಿ ಕೆರೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ಲಾಗ್ತಾ ಇದೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಬೆಂಗಳೂರಲ್ಲಿ ಮತ್ತೊಂದು ಕೆರೆ ಭೂಗಳರ ಕಣ್ಣಿಗೆ ಬಿದ್ದಿದೆ. ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಕಸವನಹಳ್ಳಿ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಹಾಳಾಗ್ತದೆ ಎಂಬ ಆರೋಪ ಕೇಳಿ ಬರುತ್ತಾನೆ ಇದೆ. ಕೆರೆ ಕಟ್ಟಡ ತ್ಯಾಜ್ಯಗಳು ಮತ್ತು ಸುರಿಯಲಾಗದಿದ್ದ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವಲಯದ ಕಸವನಹಳ್ಳಿ ಕೆರೆ ಇದೀಗ ಒತ್ತುವರಿ ಭೀತಿಯಲ್ಲಿ ಸಿಲುಕಿದೆ. ಅಭಿವೃದ್ಧಿ ಹೆಸರಲ್ಲಿ ಕೆರೆ ಸುತ್ತಮುತ್ತ ಕಟ್ಟಡಗಳು ಕಾಮಗಾರಿಗಳು ಜೋರಾಗಿದ್ದು ಅದರ ತ್ಯಾಜ್ಯಗಳನ್ನು ನೇರವಾಗಿ ಕೆರೆಯೊಳಗೆ ಎಸೆಯಲಾಗುತ್ತದೆ ಎಂಬ ಆರೋಪ ತುಂಬಾನೇ ಕೇಳ್ಪಟ್ಟಿದೆ. ಪ್ರತಿ ಒಂದು ಕೆರೆಗಳು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಾನೆ ಕಸದಲ್ಲಿ ಕೆರೆಯನ್ನ ಎಸೆದಿದ್ದಾರೆ. ನಂತರ ಟಿಪ್ಪರ್ ಲಾರಿಗಳ ಮೂಲಕ ಕಟ್ಟಡ ಅಭಿಷೇಕಗಳನ್ನು ತಂದು ಕೆರೆಗೆ ಹಾಕುತ್ತಿರುವ ದೃಶ್ಯಗಳು ಸ್ಥಳೀಯರು ಆತಂಕ ಎತ್ತಿಸಿದೆ. ಇದರಿಂದ ಕೆರೆಯ ಅಸ್ತಿತ್ವವನ್ನೇ ಸಂಕಷ್ಟಕ್ಕೆ ಸಿಲುಕಿದೆ ಎಂಬ ನಿವಾಸಿಗಳು ದೂರು ಕೂಡ ನೀಡಿದ್ದಾರೆ. ಭೂಗಳ್ಳರಿಂದ ಕೆರೆಯನ್ನು ಉಳಿಸಬೇಕೆಂಬ ಸ್ಥಳೀಯರು ದಕ್ಷಿಣ ಪಾಲಿಕೆ ಆಯುಕ್ತರಿಗೆ ಮನವಿ ಕೂಡ ಸಲ್ಲಿಸಿದ್ರು. ಕೆರೆ ಪ್ರದೇಶಗಳಲ್ಲಿ ಅಕ್ರಮ ಡಂಪಿಂಗ್ ತಕ್ಷಣ ನಿಲ್ಲಿಸಿ, ಇಲ್ಲವಾದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಇದು ನೀವು ಆದಷ್ಟು ಬೇಗ ಸುಧಾರಿಸಬೇಕು ಅಂತ ದಕ್ಷಿಣ ವಲಯದ ಆಯುಕ್ತರಿಗೆ ಕೂಡ ಮನವಿ ಸಲ್ಲಿಸಿದ್ರು. ಒತ್ತುವರಿ ಮತ್ತು ಅಕ್ರಮದ ಡಂಪಿಂಗ್ ವಿರುದ್ಧ ಅಧಿಕಾರಿಗಳ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ. ಅಭಿವೃದ್ಧಿ ಹೆಸರಿನಲ್ಲಿ ಕಸವನಹಳ್ಳಿ ಕೆರೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಲಾಗ್ತಾ ಇದೆಯಂತೆ. ಕೆರೆಗೆ ಕಟ್ಟಡದ ತ್ಯಾಜ್ಯದ ಡಂಪಿಂಗ್ಗಳನ್ನು ತೆಗೆದುಕೊಂಡು ಬಂದು ಸುರಿದು ಹೋಗಲಾಗ್ತಾ ಇದೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅಲ್ಲಿರುವಂತಹ ಸ್ಥಳೀಯರು ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಕಸವನಹಳ್ಳಿ ಕೆರೆ ಇದು. ಕಟ್ಟಡದ ತ್ಯಾಜ್ಯಗಳನ್ನು ಸುರಿದು ಹೋಗ್ತಿದ್ದಾರಂತೆ ಹಲವರು. ಟಿಪ್ಪರ್ಗಳ ಮೂಲಕ ಕಟ್ಟಡದ ತ್ಯಾಜ್ಯ ವಿಲೇವಾರಿ ಆಗ್ತಾ ಇರೋದು ಅಂತ ಮಾಹಿತಿ ತಿಳಿದು ಬಂದಿದೆ ಇದೀಗ. ಈ ಕುರಿತಾಗಿ ದಕ್ಷಿಣ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು.